ಒಬ್ಬರ ಮೇಲೆ ಕೈ ಎತ್ತಿದ್ರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಓಕೆ ಇಲ್ಲ. ದೇವ್ರು ಕೊಟ್ಟಿರೋ 2 ಕೈಗಳನ್ನ ಒಳ್ಳೇದಕ್ಕೆ ಇಲ್ಲ ಗೆಲ್ಲೋದಿಕ್ಕೆ ಎರಡರಲ್ಲಿ ಒಂದಕ್ಕೆ ಉಪಯೋಗಿಸ್ಕೊಳ್ಳಿ. ಒಬ್ಬ ಹುಡುಗ ಇದೇ ತರ ಹುಡುಗಿಗೆ ಹೊಡೆದಿದ್ರೆ ಏನೇನಾಗಿರೋದು. ಇನ್ನು ಮುಂದೆ ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡೀಕೂಡ್ದು. ಅದಕ್ಕೆ ಶಂಕುಸ್ಥಾಪನೆ ಈಗ ನಿಮ್ಮ ಮುಂದೆ ಒಂದು ಯೆಲ್ಲೋ ಕಾರ್ಡ್ ಇದೆ, ರೆಡ್ ಕಾರ್ಡ್ ಇದೆ. ಯೆಲ್ಲೋ ಕಾರ್ಡ್ ಕೊಟ್ಟು ವಾರ್ನಿಂಗ್ ಒಟ್ಟಿಗೆ ಬಿಡೋದು, ಆರ್ ರೆಡ್ ಕಾರ್ಡ್ ಕೊಟ್ಟು ಶೋ ಇಂದ ಹೊರಗಡೆ ಹಾಕೋದು. ಹಾಯ್ ನಮಸ್ಕಾರ. ನಿನ್ನೆ ಕಿಚ್ಚನ ಪಂಚಾಯತಿಯಲ್ಲಿ ಸುದೀಪ್ ಅವರು ಅಶ್ವಿನಿ ಗೌಡಗೆ ಗ್ರಹಚಾರವನ್ನ ಬಿಡಿಸಿದ್ದಾರೆ ಮತ್ತು ವಿಡಿಯೋ ತೋರಿಸಿ ಕ್ಲಾಸ್ ತಗೊಂಡಿದ್ದಾರೆ. ಹಾಗೆ ರಕ್ಷಿತಾನು ನನ್ನ ತಪ್ಪು ಅಂತ ಹೇಳಿ ಅಶ್ವಿನಿ ಅವರಿಗೆ ಸಾರಿ ಕೇಳಿದ್ದಾರೆ ಮತ್ತು ಅಶ್ವಿನಿ ಅವರು ನನ್ನದೇ ತಪ್ಪು ಅಂತ ಹೇಳಿ ಅವರು ಒಪ್ಪಿಕೊಂಡ್ರು. ಈ ವಾರ ಕಿಚ್ಚನ ಪಂಚಾಯತಿ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ವಾರ ಬಿಗ್ ಬಾಸ್ನ ಮೊದಲ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಮತ್ತು ಸುದೀಪ್ ಅವರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದು ಇವತ್ತಿನ ಎಪಿಸೋಡ್ನಲ್ಲಿ ನೋಡಬಹುದು. ಅದು ಏನು ಅಂದರೆ ರಿಷಾ ಅವರು ಗಿಲ್ಲಿಗೆ ಹೊಡೆದಿರುವಂತಹ ವಿಡಿಯೋನ ನಿನ್ನೆ ಕಿಚ್ಚನ ಪಂಚಾಯತಿಯಲ್ಲಿ ತೋರಿಸಿದ್ರು. ಇದರ ಬಗ್ಗೆ ನಾಳೆ ಮಾತಾಡ್ತೀನಿ ಅಂತ ಸುದೀಪ್ ಸರ್ ಹೇಳಿದ್ರು. ಇದರ ಬಗ್ಗೆ ಏನು ನಿರ್ಧಾರ ತಗೊಳ್ತಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಿದ್ದಾರೆ ಅಂತ, ಹಾಗೆ ಈ ವಾರ ಡಬಲ್ ಎಲಿಮಿನೇಷನ್ ಆಗಬಹುದು ಅಂತ ಹೇಳಲಾಗ್ತಿದೆ. ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೋಗಿದ್ದಾರೆ ಅಂತ ಎಲ್ಲ ಕಡೆನೂ ಮಾಹಿತಿ ಬರ್ತಾ ಇದೆ. ಹಾಗೆ ಗಿಲ್ಲಿಗೆ ಹೊಡೆದಿರುವಂತ ರಿಷಾ ಅವರು ಅವರ ಬಗ್ಗೆ ಏನು ನಿರ್ಧಾರ ತಗೊಂಡಿದ್ದಾರೆ ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನ ಮಾಡಿದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇದ್ರು. ಆದ್ರೆ ಈಗ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಅದು ಏನು ಅಂದ್ರೆ, ಇವತ್ತಿನ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ಸೀಕ್ರೆಟ್ ಆಗಿ ಹೇಳ್ಬೇಕು, ರಿಷಾ ಅವರು ಇರ್ಬೇಕೋ ಬೇಡವಾ ಅಂತ ಹೇಳ್ಬೇಕು. ಸುದೀಪ್ ಸರ್ ಎಲ್ಲರಿಗೂ ಹೇಳ್ತಾರೆ ಒಬ್ಬೊಬ್ಬರಾಗಿ ಕನ್ಫೆಷನ್ ರೂಮ್ಗೆ ಹೋಗ್ಬೇಕು. ಅಲ್ಲಿ ಯೆಲ್ಲೋ ಕಾರ್ಡ್ ಇರುತ್ತೆ, ಇನ್ನೊಂದು ರೆಡ್ ಕಾರ್ಡ್ ಇಟ್ಟಿರುತ್ತಾರೆ. ಯೆಲ್ಲೋ ಕಾರ್ಡ್ ಅಂದ್ರೆ ವಾರ್ನಿಂಗ್ ರೀತಿಯಲ್ಲಿ ಇರುತ್ತೆ, ರೆಡ್ ಕಾರ್ಡ್ ಅಂದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅರ್ಥ. ಇಲ್ಲಿ ಸುದೀಪ್ ಸರ್ ರಿಷಾ ಅವ್ರಿಗೆ ಹೇಳ್ತಾರೆ, ದೇವರು ಕೊಟ್ಟಿರುವ ಕೈಯನ್ನು ಒಳ್ಳೇದಕ್ಕೆ ಇಲ್ಲ ಅಂದ್ರೆ ಗೆಲ್ಲೋದಕ್ಕೆ ಎರಡರಲ್ಲಿ ಒಂದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಒಬ್ಬ ಹುಡುಗ ಇದೇ ತರ ಹುಡುಗಿಗೆ ಹೊಡೆದಿದ್ರೆ ಏನಾಗಿರೋದು ಅಂತ ನೆನ್ಪು ಮಾಡ್ಕೊಳ್ಳಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಈ ತರ ನಡೆಯಕೂಡದು, ಅದಕ್ಕೆ ಶಂಕ ಸ್ಥಾಪನೆ ಮಾಡಬೇಕಲ್ಲ. ಅದಕ್ಕೆ ಈಗ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಸೇರಿ ಹಾಗೆ ಮನೆ ಕ್ಯಾಪ್ಟನ್ ಆಗಿರುವ ಮಾಳು ಅವರು ಹೊರತುಪಡಿಸಿ ಎಲ್ಲ ಸ್ಪರ್ಧಿಗಳು ಯೆಲ್ಲೋ ಕಾರ್ಡನ್ನು ಕೊಟ್ಟಿದ್ದಾರೆ. ಮಾಳು ಅವರು ಮಾತ್ರ ರೆಡ್ ಕಾರ್ಡನ್ನು ಕೊಟ್ಟಿದ್ದಾರೆ. ಪ್ರೋಮೋ ನೋಡಿದ್ರೆ ಎಲ್ಲರೂ ರೆಡ್ ಕಾರ್ಡ್ ಕೊಟ್ಟಿದ್ದಾರೆ. ಅದಕ್ಕೆ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಅಂತ ಅನಿಸುತ್ತೆ. ಇದಕ್ಕೆಲ್ಲ ಕ್ಲಾರಿಟಿ ಸಿಗ್ಬೇಕಂದ್ರೆ ಇವತ್ತಿನ ಎಪಿಸೋಡ್ ಅನ್ನ ನೋಡಲೇಬೇಕು. ಹಾಗೆ ಈ ವಾರ ಡಬಲ್ ಎಲಿಮಿನೇಷನ್ ಆಗಿರುತ್ತೆ. ಅಂದ್ರೆ ಚಂದ್ರಪ್ರಭಾ ಹಾಗೆ ರಿಷಾ ಅವರು ಇಬ್ಬರು ಹೊರಗಡೆ ಹೋಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಆದ್ರೆ ಗ್ಯಾರಂಟಿಯಾಗಿ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಆದರೆ ರಿಷಾ ಅವರಿಗೆ ಸುದೀಪ್ ಅವರು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ಹಾಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅನಿಸುತ್ತೆ. ಹಾಗೆ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಮಜವಾಗಿರುತ್ತೆ. ಯಾರು ಮಿಸ್ ಮಾಡದೆ ಬಿಗ್ ಬಾಸ್ನ ರವಿವಾರ ಎಪಿಸೋಡ್ ಅನ್ನ ನೋಡಲೇಬೇಕು. ಹಾಗೆ ರಿಷಾ ಅವರು ಹಾಗೂ ಚಂದ್ರಪ್ರಭಾ ಇವರಿಬ್ಬರಲ್ಲಿ ಯಾರು ಹೋಗಬೇಕು ಹಾಗೆ ಯಾರು ಇರಬೇಕು ಅನ್ನೋ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.